ಪ್ರಿಯಾ ಇದ್ದೀರಾ? ಪ್ರಿಯಾ HS. ಪ್ರಿಯಾ HS ಇದ್ದೀರಾ? ನಮಸ್ಕಾರ. ನನ್ನ ಚರ್ಚಾ ವಿಷಯ ಶ್ಲೋಕ 11ರಿಂದ 15. ವೈವಸ್ತತೋ ಮನುರ್ನಾಮ ಮಾನನೀಯೋ ಮನೀಷಣಾಂ ಆಸಿನ್ಮಯಿ ಕ್ಷಾತಂ ಆದ್ಯ ಪ್ರಣಂ. ಸೂರ್ಯವಂಶದ ಮೊದಲ ದೊರೆ ಎಂಬುದನ್ನು ಕವಿ ಉದಾಹರಣೆ ಮೂಲಕ ಹೇಳುತ್ತಾರೆ. ಸೂರ್ಯವಂಶದಲ್ಲಿ ವೈವಸ್ತತ ಎಂಬುವನು ಮೊದಲ ರಾಜ. ವೇದಗಳಿಗೆ ಓಂಕಾರ ಹೇಗೋ ಮೊದಲು, ಹಾಗೆ ವೈವಸ್ತತ ಎಂಬ ರಾಜನು ಎಲ್ಲರಿಗಿಂತಲೂ ಮೊದಲು ಎಂಬುದನ್ನು ಹೇಳುತ್ತಾರೆ. ಶ್ಲೋಕ 2. ತದನ್ಮಯೇ ಶುದ್ಧಿಮತಿ ಪ್ರಸೂತ ಶುದ್ಧಿಮತ್ತಹರ ದಿಲೀಪ ಇತಿ ರಾಜೇಂದಿಹು ಇಂದು ಕ್ಷೀರ ನಿಧಾವಿತು. ದಿಲೀಪ ರಾಜನ ಬಗ್ಗೆ ಮೊದಲ ಬಾರಿಗೆ ಉಲ್ಲೇಖ ಸೂರ್ಯವಂಶದ ಎಂಬ ಶುದ್ಧವಾದ ವಂಶದಲ್ಲಿ ಅತಿ ಶುದ್ಧವಾದ ದಿಲೀಪ ರಾಜನು ಹುಟ್ಟುತ್ತಾನೆ ಎಂಬುದನ್ನು ಹೋಲಿಕೆಯ ಮೂಲಕ ಹಾಲ್ಗಡಲಲ್ಲಿ ಹುಟ್ಟಿದ ಚಂದ್ರನಿಗೆ ದಿಲೀಪನನ್ನು ಹೋಲಿಸಿ ಕವಿ ವರ್ಣಿಸಿದ್ದಾರೆ. ಶ್ಲೋಕ 3. ಯುಡೋರಾನ್ಕೋ ಋಷಸ್ಕಂದ ಶಾಲ ಪ್ರಾಂಶಂ ಮಹಾಭುಜ ಆತ್ಮಕ್ಷಮಾವರಂ ದೇಹಂ ಕ್ಷತ್ರೋ ಧರ್ಮ ಇವಾಶ್ರಿತಃ. ದಿಲೀಪನ ಸೌಂದರ್ಯ ಹಾಗೂ ಆತನ ಶಕ್ತಿಯನ್ನು ಉದಾಹರಣೆಗಳ ಮೂಲಕ ಕವಿ ಇಲ್ಲಿ ಹೇಳುತ್ತಾರೆ. ದಿಲೀಪ ಚಕ್ರವರ್ತಿಯು ನೋಡಲು ಅಗಲವಾದ ಎದೆಯುಳ್ಳವನಾಗಿದ್ದ, ಅಲ್ಲದೆ ಎತ್ತಿನ ರೀತಿ ಬಲವಾದ ಬಾಹುಗಳುಳ್ಳವನಾಗಿದ್ದ. ಹಾಗೆ ಶಾಲವೃಕ್ಷದಂತೆ ಎತ್ತರವಾದ ದೇಹವುಳ್ಳ ವ್ಯಕ್ತಿಯಾಗಿದ್ದ ಎಂದು ಉದಾಹರಣೆ ಮೂಲಕ ಕವಿ ರಾಜ ಬಾಹ್ಯ ಸೌಂದರ್ಯವನ್ನು ವರ್ಣಿಸಿದ್ದಾರೆ. ಸರ್ವರೀತಿ ಸಾರೇಣ ಸರ್ವೋ ತೇಜೋಭಿಭಾವಿನ ಸ್ಥಿತಿಃ ಸರ್ವೋನ್ಕತೇನ ಊರ್ವಿಂ ಮೇರೂರಿವಾತ್ಮನ. ದಿಲೀಪನ ವ್ಯಕ್ತಿತ್ವವನ್ನು ಈ ಶ್ಲೋಕದಲ್ಲಿ ವರ್ಣಿಸಿದ್ದಾರೆ. ದಿಲೀಪನು ಹೇಗಿದ್ದನು ಎಂಬುದನ್ನು ಮೇರು ಪರ್ವತಕ್ಕೆ ಹೋಲಿಸಿ ಹೇಳುತ್ತಾರೆ. ಮೇರು ಪರ್ವತ ಭೂಮಧ್ಯದಲ್ಲಿ ಹೇಗೆ ಗಾಂಭೀರ್ಯದಿಂದ ನಿಂತಿದೆ, ಹಾಗೆ ದಿಲೀಪನು ಎತ್ತರವಾಗಿದ್ದನು, ಅಲ್ಲದೆ ಎತ್ತರದ ವ್ಯಕ್ತಿತ್ವವುಳ್ಳವನಾಗಿದ್ದನು ಎಂದು ಇಲ್ಲಿ ಕವಿಯು ನಮಗೆ ತಿಳಿಸುತ್ತಾರೆ. ಶ್ಲೋಕ 5. ಆಕಾರ ಸದೃಶ ಪ್ರಜ್ಞೇಯ ಸದೃಶಾಗಃ ಆಗ ಮಹಿ ಸದೃಶಾರಂಭ ಆರಂಭ ಸದೃಹೋದಯ. ದಿಲೀಪ ರಾಜನ ದೇಹ ಹೇಗೆ ಎತ್ತರವೋ ಹಾಗೆ ಅವನ ಜ್ಞಾನ ಕೂಡ ಎತ್ತರವಾಗಿದೆ. ನೋಡಲು ಎತ್ತರವಾದ ದೇಹಕ್ಕೆ ತಕ್ಕಂತೆ ರೂಪ, ರೂಪಕ್ಕೆ ತಕ್ಕಂತೆ ಜ್ಞಾನ, ಜ್ಞಾನಕ್ಕೆ ತಕ್ಕಂತೆ ಶಸ್ತ್ರಾಭ್ಯಾಸ ಮಾಡಿಕೊಂಡಿದ್ದನು. ಆದ್ದರಿಂದ ಈತ ಮಾಡಿದ ಎಲ್ಲ ಕೆಲಸಗಳಿಗೂ ತಕ್ಕ ಪ್ರತಿಫಲವನ್ನು ಪಡೆಯುತ್ತಿದ್ದ ಎಂದು ಇಲ್ಲಿ ವಿವರವಾಗಿ ತಿಳಿಸಿದ್ದಾರೆ. ಧನ್ಯವಾದಗಳು. ಉತ್ತಮ. ಮುಂದಿಂದು ರಕ್ಷಿತಾ. ರಕ್ಷಿತಾ, ಆಡಿಯೋ ಆನ್ ಮಾಡ್ಕೊಳ್ಳಿ. Good afternoon everyone. Myself Rakshita from Biochemistry Department. ಇಂದಿನ ನನ್ನ ಚರ್ಚಾ ವಿಷಯ ಶ್ಲೋಕ ಸಂಖ್ಯೆ 16ರಿಂದ 20. ಭೀಮಕಾಂತೈನ್ ರೂಪಗುಣೈ ಸ ಬಭೂವೋ ಉಪಜೀವನ ಅದೃಶ್ಯಶ್ಚ ಅಭಿಗಮಶ್ಚ ಯಾದೋರತ್ವೈರಿವ ಆರ್ಣವ. ಈ ಶ್ಲೋಕದಲ್ಲಿ ನಾವು ಕವಿಯು ದಿಲೀಪ ರಾಜನ ಕೆಲವು ಗುಣಲಕ್ಷಣಗಳು ಮತ್ತು ವ್ಯಕ್ತಿತ್ವದ ಬಗ್ಗೆ ವಿವರಿಸುವುದನ್ನು ನೋಡಬಹುದು. ಒಂದು ಸಮುದ್ರದಲ್ಲಿ ಮೊಸಳೆ ಮತ್ತು ಹಾಗೆಯೇ ಹಲವಾರು ಕ್ರೂರ ಜಲಚರಗಳು ಇರುತ್ತವೆ. ಅದನ್ನು ಕಂಡಾಗ ನಮಗೆ ಭಯ ಉಂಟಾಗುತ್ತದೆ.
ಹಾಗೆಯೇ ಅದೇ ಸಮುದ್ರದಲ್ಲಿ ಮುತ್ತು ರತ್ನಗಳೂ ಸಹ ಇರುತ್ತವೆ. ಅದನ್ನು ಕಂಡಾಗ ಅದರ ಬಳಿ ಹೋಗಬೇಕೆಂಬ ಆಸೆ ಉಂಟಾಗುತ್ತದೆ. ಇದಕ್ಕೆ ಹೋಲಿಸುವ ಕವಿಯು ದಿಲೀಪರಾಜನಲ್ಲಿ ತನ್ನ ಪ್ರಜೆಗಳನ್ನು ಎದುರಿಸುವ ಗುಣಗಳೂ ಸಹ ಇದ್ದವು. ಹಾಗೆಯೇ ತನ್ನ ಪ್ರಜೆಗಳನ್ನು ಮನಸೆಳೆಯುವ ಒಳ್ಳೆಯ ಗುಣಗಳು ಸಹ ಇದ್ದವು ಎಂದು ಹೇಳುತ್ತಿದ್ದಾರೆ. ಇಲ್ಲಿ ರಾಜ ತೀರಾ ಮೃದುವಾಗಿದ್ದರೂ ಸಹ ಪ್ರಜೆಗಳು ಅದರ ಸಲುಗೆಯನ್ನು ತೆಗೆದುಕೊಳ್ಳುತ್ತಾರೆ ಮತ್ತು ಇದು ರಾಜಕಾರ್ಯವನ್ನು ಹಾಳು ಮಾಡುತ್ತದೆ. ಹಾಗೆಂದು ರಾಜನು ತೀರಾ ಭಯಂಕರವಾದ ಗುಣ ಎಂಬುದು ಈ ಶ್ಲೋಕದ ಅರ್ಥವಾಗಿದೆ. ತೇಜೋಬಲಂ ಸತ್ವವತ ಪ್ರಭಾವ ಪ್ರಾಪ್ತ ಕಾಲತ ಅದೃಶ್ಯಸ್ಯ ಗುಣಾನಿ ಪ್ರಾಂದುಪಸ್ಯ ಮುನಯೋ ವಿದುಹು ಕುಲಂ ಶೀಲಂ ದಯಾದಾನಂ ಧರ್ಮಃ ಸತ್ಯಂ ಕೃತಜ್ಞತಾ ಸೂಕ್ಷ್ಮದರ್ಶಿತ್ವ ಉತ್ಸಾಹ ಸಚ್ಚರ್ಯಂ ಸ್ಥೂಲ ಲಕ್ಷತಾ ವಿನೀನತಾ ಧಾರ್ಮಿಕತಾ ಗುಣಶ್ಚೈವ ಗಾಮಿಕಾ ರೇಖಾ ಮಾತ್ರಾಪಿ ಕ್ಷುಣಾಧ ಮನೋವ್ರತ್ಮಂ ಪರಂ ನ ವ್ಯತಿಃ ಪ್ರಜಾಸ್ತಸ್ಯ ನಿಯಂತೃನೇಮಿ ವೃತ್ತಯೇ. ಈ ಶ್ಲೋಕದ ಅರ್ಥ: ಹೇಗೆ ಒಬ್ಬ ಉತ್ತಮ ಸಾರಥಿಯಾದವನು ತನ್ನ ಗಾಡಿಯ ಚಕ್ರವು ದಾರಿಯ ಒಂದಿಷ್ಟು ಅತ್ತಿತ್ತ ಹೋಗದಂತೆ ನಡೆಸುತ್ತಾನೆಯೋ, ಹಾಗೆಯೇ ದಿಲೀಪರಾಜನ ಪ್ರಜೆಗಳು ಸಹ ತನ್ನ ರಾಜನ ಪೂರ್ವಕಾಲದಿಂದಲೂ ನಡೆಸಿಕೊಂಡು ಬಂದಂತಹ ಆಚಾರ ವಿಚಾರ ಪದ್ಧತಿಗಳನ್ನು ಒಂದಿಷ್ಟು ಮೀರದಂತೆಯೇ ತನ್ನ ರಾಜನು ನಡೆದು ಬಂದ ದಾರಿಯಲ್ಲೇ ನಡೆಯುತ್ತಿದ್ದರು ಎಂಬುದು ಇದರ ತಾತ್ಪರ್ಯ. ಪ್ರಜಾನಾಮೇವ ಭೂತ್ಯರ್ಥಂ ಸತಾಭ್ಯೋ ಬಲಿಗಮಗ್ರಹಿ ಸಹಸ್ರ ಗುಣ ಮುತ್ಸುಷ್ಟ ಮಾಧತೆ ಹಿ ರಸಂ ರವಿಂ. ಈ ಶ್ಲೋಕದ ತಾತ್ಪರ್ಯ: ಸೂರ್ಯನು ಹೇಗೆ ಭೂಮಿಯಿಂದ ನೀರನ್ನು ಹೀರಿಕೊಂಡು ನಮಗೆ ಬೆಳಕು ಮತ್ತು ನೀರನ್ನು ಕೊಡುತ್ತಾನೆಯೋ, ಹಾಗೆಯೇ ದಿಲೀಪರಾಜನು ಸಹ ತನ್ನ ಜನರಿಂದ ಸ್ವಲ್ಪ ಕಂದಾಯವನ್ನೇ ಸ್ವೀಕರಿಸುತ್ತಿದ್ದನು ಮತ್ತೆ ಅವರಿಗೆ ಹೆಚ್ಚಾಗಿ ಅನುಕೂಲಗಳನ್ನು ಮಾಡಲು ಪ್ರಯತ್ನಿಸುತ್ತಿದ್ದನು. ಇಲ್ಲಿ ದಿಲೀಪರಾಜನು ತನ್ನ ಪ್ರಜೆಗಳಿಗೆ ಒಳಿತನ್ನು ಮಾಡುವುದಕ್ಕೆ ಎಂದು ಶ್ರಮಿಸುತ್ತಿದ್ದನು. ಸೇನಾ ಪರಿಚ್ಛದಸ್ತಸ್ಯ ದ್ವಯಮೇವಾರ್ಥ ಸಾಧನಂ ಶಾಸ್ತ್ರೇಶ್ವಕುಣಿತ ಬುದ್ಧಿರ್ಮೌರಿ ಧನುಷಿ ಚಾತತ. ಇಲ್ಲಿ ದಿಲೀಪನಿಗೆ ತನ್ನ ಸೈನ್ಯವು ಕೇವಲ ಬಿರುದಿಗೆ ಮತ್ತು ಅಥವಾ ಛತ್ರ ಚಾಮರಾದಿಗಳಂತೆ ಒಂದು ಉಪಕರಣವಾಗಿಯೇ ಇತ್ತೇ ಹೊರತು ಅವನು ತನ್ನ ಕಾರ್ಯಸಿದ್ಧಿಗಾಗಿ ಎಂದೂ ಅದನ್ನು ಬಳಸಿಕೊಳ್ಳುತ್ತಿರಲಿಲ್ಲ. ದಿಲೀಪರಾಜನು ತನ್ನಲ್ಲಿದ್ದಂತಹ ಚತುರತೆ ಮತ್ತು ಶೌರ್ಯವನ್ನೇ ಉಪಯೋಗಿಸಿಕೊಂಡು ತನ್ನ ಎಲ್ಲಾ ಕಾರ್ಯಗಳನ್ನು ಸಿದ್ಧಿಸುತ್ತಿದ್ದನು. ಇಲ್ಲಿ ಅವನಿಗೆ ಯಾರ ಸಹಾಯವೂ ಬೇಡವಾದಿತ್ತು. ತಸ್ಯ ಸಂವೃತ್ತ ಮತ್ಸರ್ಯ ಗೂಢಾಕಾರೇಜ್ಞತಸ್ಯ ಚ ಫಲಾನುಮೇಯ ಪ್ರಾರಂಭ ಸಂಸ್ಕಾರ ಪ್ರಾಕ್ತನ ಇವ. ಈ ಶ್ಲೋಕದ ತಾತ್ಪರ್ಯ: ನಾವು ಪೂರ್ವ ಜನ್ಮದಲ್ಲಿ ಮಾಡಿರುವ ಕರ್ಮಗಳ ಫಲವು ನಮಗೆ ಮುಂದಿನ ಜನ್ಮದಲ್ಲಿ ದೊರೆಯುತ್ತದೆ. ಹಾಗೆಯೇ ದಿಲೀಪರಾಜನು ತಾನು ಮಾಡುವ ಕಾರ್ಯಗಳ ರಹಸ್ಯವನ್ನು ಎಂದಿಗೂ ಯಾರೊಂದಿಗೂ ಬಿಟ್ಟುಕೊಡುತ್ತಿರಲಿಲ್ಲ. ಅವನ ಮುಖಭಾವದಿಂದಾಗಲಿ ಅಥವಾ ಅವನ ನಡವಳಿಕೆಯಿಂದಾಗಲಿ ಅವನು ಮಾಡುತ್ತಿರುವ ಕಾರ್ಯದ ರಹಸ್ಯವು ಯಾರಿಗೂ ತಿಳಿಯುತ್ತಿರಲಿಲ್ಲ. ಆ ಕಾರ್ಯವು ಸಿದ್ಧಿಸಿ ಅದು ಫಲ ನೀಡಿದ ನಂತರವೇ ಅದು ಬೇರೆಯವರಿಗೆ ತಿಳಿಯುತ್ತಿತ್ತು ಎಂಬುದು ಈ ಶ್ಲೋಕದ ತಾತ್ಪರ್ಯ. ಇದು ಒಬ್ಬ ಉತ್ತಮ ರಾಜನ ಗುಣಲಕ್ಷಣವು. ಧನ್ಯವಾದ. ಉತ್ತಮ. ಮುಂದಿನ ಸಂಧ್ಯಾ ಶ್ಲೋಕ ಸಂಖ್ಯೆ 21ರಿಂದ 25. Good afternoon everyone. Myself Sandhya from Biochemistry Department. ಇವತ್ತು ನನ್ನ ಚರ್ಚಾ ಶ್ಲೋಕಗಳು ಬಂದು 21ರಿಂದ 25. 21ನೇ ಶ್ಲೋಕ: ಜಗೋಪಾತ್ಮಾನಮೃತೋಸ್ತಃ ಬೇಜೆ ಧರ್ಮಾಂತರಃ ಅಕೃಧ್ನೋರಾದೆ ಸೋರ್ತಮ ಆಸಕ್ತಃ ಸುಖಮನ್ವಭೂತ್. ಇದರ ತಾತ್ಪರ್ಯ: ದಿಲೀಪರಾಜನು ಬೇರೆಯವರಿಗೆ ಎದರಿ ತನ್ನ ಶರೀರವನ್ನು ಕಾಪಾಡಿಕೊಳ್ಳುವ ಯಾವ ಅಗತ್ಯವೂ ಇರಲಿಲ್ಲ. ದಿಲೀಪರಾಜನು ಶರೀರವು ಧರ್ಮಕ್ಕೆ ಸಾಧನವೆಂದು ತಿಳಿದು ಅವನು ಅದನ್ನು ನೋಡಿಕೊಳ್ಳುತ್ತಿದ್ದ.
ರೋಗ ಮುಂತಾದವುಗಳನ್ನು ಹೋಗಲಾಡಿಸಲು ಅವನು ಧರ್ಮವನ್ನು ಮಾಡಬೇಕಾಗಿರಲಿಲ್ಲ. ದಿಲೀಪ ರಾಜನು ಧರ್ಮಕ್ಕೋಸ್ಕರವೇ ಧರ್ಮವನ್ನು ಆಚರಿಸುತ್ತಿದ್ದ. ಅತಿಯಾಸೆಯಿಂದ ದಿಲೀಪ ರಾಜನಿಗೆ ಯಾವುದೇ ಹಣವನ್ನು ಗಳಿಸುವ ಆಸೆ ಇರಲಿಲ್ಲ. ಅವನು ತನ್ನ ಪ್ರಜೆಗಳ ಸುಖಕ್ಕೋಸ್ಕರ ಹಣವನ್ನು ಗಳಿಸುತ್ತಿದ್ದ. ತನ್ನಷ್ಟಕ್ಕೆ ತನಗೆ ಬಂದ ಸುಖವನ್ನು ಮಾತ್ರ ದಿಲೀಪ ರಾಜನು ಅನುಭವಿಸುತ್ತಿದ್ದ. ಸುಖಕ್ಕಾಗಿ ಹೆಚ್ಚು ಎಣಗಾಡುತ್ತಿರಲಿಲ್ಲ. ನನ್ನ ಮುಂದಿನ ಶ್ಲೋಕ 22. ಜ್ಞಾನೇ ಮೌನಂ ಕ್ಷಮಾ ಶಾಕ್ತೌ ತ್ಯಾಗೆ ಶ್ಲಾಘ ವಿಪರ್ಯಯಃ ಗುಣಾನುಬಂಧಿತ್ವತ್ ತಸ್ಯ ಸಪ್ರಸ್ವಃ ಇವ. ಈ ಶ್ಲೋಕದಲ್ಲಿ ದಿಲೀಪ ರಾಜನ ಗುಣಗಳನ್ನು ಹೊಗಳಿದ್ದಾರೆ. ಈ ಶ್ಲೋಕದ ತಾತ್ಪರ್ಯ, ದಿಲೀಪ ರಾಜನು ಮತ್ತೊಬ್ಬರ ವಿಚಾರವನ್ನು ಕೆಣಕುವುದಕ್ಕೆ ಹೋಗುತ್ತಿರಲಿಲ್ಲ. ಅವನಿಗೆ ಬೇರೆಯವರ ವಿಚಾರ ಗೊತ್ತಿದ್ದರೂ ಅವರಿಗೆ ಸಂಕಟ ಕೊಡುವಂತಹ ಮಾತುಗಳನ್ನು ಆಡುತ್ತಿರಲಿಲ್ಲ. ಮುಯಿಗೆ ಮುಯಿ ಎಂಬ ಮಾತಿನಂತೆ ಸೇಡನ್ನು ತೀರಿಸಿಕೊಳ್ಳುವ ಸಾಮರ್ಥ್ಯ ದಿಲೀಪ ರಾಜನಿಗಿದ್ದರು. ಅವನು ತನಗೆ ಅಪಕಾರ ಮಾಡಿದವರನ್ನು ಕ್ಷಮಿಸುತ್ತಿದ್ದ. ಹಾಗೂ ದಾನ ಮಾಡಿದರೂ ತಾನು ದಾನ ಕೊಟ್ಟೆನೆಂದು ಜನರಲ್ಲಿ ಹೇಳಿಕೊಳ್ಳುತ್ತಿರಲಿಲ್ಲ. ಹೀಗೆ ಅವನಲ್ಲಿರುವ ಗುಣಗಳು ಬೇರೆ ಗುಣಗಳ ಜೊತೆ ಸೇರಿ ಅಣ್ಣ ತಮ್ಮಂದಿರಂತೆ ಬೆರೆತುಕೊಂಡು ಹೋಗುತ್ತಿದ್ದವು. ಮುಂದಿನ ಶ್ಲೋಕ 23. ಅನಾಕೃಷ್ಟಸ್ಯ ವಿಷಯೇಯಿ ವಿದ್ಯಾನಂ ಪಾರದೃಶ್ವನಃ ತಸ್ಯ ಧರ್ಮರತೇರಾಸಿದ್. ಅನಾಕೃಷ್ಟಸ್ಯ ವಿಷಯೇಯಿ ವಿದ್ಯಾನಂ ಪಾರದೃಷ್ಟ್ವನ ತಸ್ಯ ಧರ್ಮರತೆ ಆಸೀತು ವೃದ್ಧತ್ವಂ ಜರಾಸ ವಿನ. ಇದರ ತಾತ್ಪರ್ಯ, ದಿಲೀಪ ರಾಜನು ತನ್ನ ಕೂದಲು ನರೆತು ವಯಸ್ಸಿನಿಂದ ವಯೋವೃದ್ಧನಾಗಿರಲಿಲ್ಲ. ದಿಲೀಪ ರಾಜನು ತಿಳುವಳಿಕೆಯಿಂದ ದೊಡ್ಡವನೆನಿಸಿಕೊಂಡವನು. ವೃದ್ಧತ್ವದಲ್ಲಿ 4 ವೃದ್ಧತ್ವಗಳಿವೆ. ವೈರಾಗ್ಯ ವೃದ್ಧತ್ವ, ಶೀಲ ವೃದ್ಧತ್ವ, ವಿದ್ಯಾವೃದ್ಧತ್ವ ಹಾಗೂ ವಯೋವೃದ್ಧತ್ವ. ವಯೋವೃದ್ಧತ್ವವನ್ನು ಹೊರತುಪಡಿಸಿ ದಿಲೀಪ ರಾಜನು ಉಳಿದ 3 ವೃದ್ಧತ್ವಗಳಿಂದ ದೊಡ್ಡವನೆನಿಸಿಕೊಂಡವನು. ಹಾಗೆಯೇ ದಿಲೀಪ ರಾಜನು ವಿದ್ಯೆಗಳಲ್ಲಿ ಬರುವ 14 ವಿದ್ಯೆಗಳನ್ನು ತಿಳಿದುಕೊಂಡು ದೊಡ್ಡವನೆನಿಸಿಕೊಂಡಿದ್ದನು ಎಂದು ಈ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಮುಂದಿನ ಶ್ಲೋಕ, ಪ್ರಜಾನಂ ವಿನಯಾದಾನತ್ ರಕ್ಷಣಾದ್ಭರಣದಪಿ ಸಪೀತ ಪಿತರಾಸ್ತಾಸಂ ಕೇವಲಂ ಜನ್ಮ ಏತವ. ದಿಲೀಪ ರಾಜನು ತನ್ನ ಪ್ರಜೆಗಳನ್ನು ತನ್ನ ಮಕ್ಕಳಂತೆ ನೋಡಿಕೊಳ್ಳುತ್ತಿದ್ದ. ಪ್ರಜೆಗಳ ನಡತೆಯನ್ನು ತಿದ್ದುವುದು, ಅವರನ್ನು ಆಪತ್ತುಗಳಿಂದ ಕಾಪಾಡುವುದು ಹಾಗೂ ಅವರಿಗೆ ಸರಿಯಾದ ಮಾರ್ಗವನ್ನು ಸೂಚಿಸುವುದು ಮತ್ತು ಅನ್ನಪಾನಾದಿಗಳನ್ನು ನೀಡಿ ಅವರನ್ನು ಸಂತೈಸುವುದು ದಿಲೀಪ ರಾಜನ ಕರ್ತವ್ಯವಾಗಿತ್ತು ಹಾಗೂ ಅವನು ಅದನ್ನು ಮಾಡುತ್ತಿದ್ದ. ಇದರಿಂದ ದಿಲೀಪ ರಾಜನು ತನ್ನ ಪ್ರಜೆಗಳ ನಿಜವಾದ ತಂದೆ ಎಂದು ಎನಿಸಿಕೊಂಡಿದ್ದ. ಅವರ ಪ್ರಜೆಗಳ ತಂದೆಗಳು ಕೇವಲ ಅವರ ಹುಟ್ಟಿಗೆ ಕಾರಣರಾಗಿದ್ದಾರೆ ಎಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಮುಂದಿನ ಶ್ಲೋಕ 25ನೇ ಶ್ಲೋಕ, ಸ್ಥಿತೈ ದಂಡಯತೋ ದಂಡ್ಯನ್ ಪರಿಣೇತು ಪ್ರಸೂತಯೇ ಅಪ್ಯರ್ಥ ಕಾಮತಸ್ತ್ಯಸ್ತಂ ಧರ್ಮ ಏವ ಮನೀಷಣ. ಇದರ ತಾತ್ಪರ್ಯ, ದಿಲೀಪ ರಾಜನು ಲೋಕದ ಕಟ್ಟುಪಾಡುಗಳನ್ನು ಸರಿಯಾಗಿ ಇರಿಸಲೆಂಬ ಕಾರಣದಿಂದ ದಂಡವನ್ನು ನೀಡುತ್ತಿದ್ದ. ಹಾಗೂ ವಂಶವು ಬೆಳೆಯಬೇಕೆಂಬ ಮನಸ್ಸಿನಿಂದ ಮದುವೆಯಾಗುತ್ತಿದ್ದ. ಧರ್ಮ, ಅರ್ಥ, ಕಾಮ ಇವುಗಳನ್ನು ತ್ರಿವರ್ಗಗಳೆಂದು ಕರೆಯುತ್ತಾರೆ. ದಿಲೀಪ ರಾಜನು ಧರ್ಮವನ್ನು ಮುಖ್ಯವಾಗಿ ಪರಿಗಣಿಸಿ ಅದರಂತೆ ನಡೆದುಕೊಳ್ಳುತ್ತಿದ್ದ. ಅರ್ಥಕ್ಕೆ ಸಾಧನವಾಗಿರುವ ದಂಡವು ಹಾಗೂ ಕಾಮಕ್ಕೆ ಸಾಧನವಾಗಿರುವ ಮದುವೆಯು ಅವನ ಪಾಲಿಗೆ ಧರ್ಮಕ್ಕೆ ಸಾಧನವಾಗಿದ್ದವೆಂದು ಈ ಶ್ಲೋಕದಲ್ಲಿ ಹೇಳಲಾಗಿದೆ. ಧನ್ಯವಾದಗಳು. ಉತ್ತಮ. ನೆಕ್ಸ್ಟ್ ಒನ್ ಯಶಸ್ವಿನಿ ಕೆ. ಎಲ್ಲರಿಗೂ ನಮಸ್ಕಾರ. ಐ ಆಮ್ ಯಶಸ್ವಿನಿ ಫ್ರಮ್ ಬಯೋಕೆಮಿಸ್ಟ್ರಿ ಡಿಪಾರ್ಟ್ಮೆಂಟ್. ಇವತ್ತು ನನ್ನ ಚರ್ಚಾ ವಿಷಯ ಬಂದು ಮಹಾಕವಿ ಕಾಳಿದಾಸರು ರಚಿಸಿರುವಂತಹ ಮಹಾಕಾವ್ಯವಾದ ರಘುವಂಶದ 26ರಿಂದ 30ನೇ ಶ್ಲೋಕದ ವಿವರಣೆ. ಮೊದಲಿಗೆ ಮಂಗಳ ಶ್ಲೋಕ. ವಾಗರ್ತ ಇವ ಸಂಪೃಕ್ತೌ ವಾಗರ್ತ ಪ್ರತಿಪತಹೇ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರವ್. ಇಲ್ಲಿ ಮಹಾಕವಿ ಕಾಳಿದಾಸರು ರಘುವಂಶದ ರಾಜರ ವರ್ಣನೆಯನ್ನು ಬಹಳ ಔಚಿತ್ಯವಾಗಿ ವಿವರಿಸಿದ್ದಾರೆ. ಆ ಪರಿಶುದ್ಧವಾದ ವಂಶದಲ್ಲಿ ದಿಲೀಪನೆಂಬ ರಾಜಶ್ರೇಷ್ಠನು ಜನಿಸ್ತಾರೆ. ಈ ದಿಲೀಪನ ಸರ್ವ ಲಕ್ಷಣಗಳನ್ನು ಕವಿಯು ಬಹಳ ಸ್ವಾರಸ್ಯಪೂರ್ಣವಾಗಿ ವಿವರಿಸಿದ್ದಾರೆ. ಇನ್ನು 26ನೇ ಶ್ಲೋಕ ನೋಡೋದಾದ್ರೆ,
ದುದೋಹಗಾಂಸ ಯಜ್ಞಾಯ ಸಸ್ಯಾಯ ಮಗವ ದಿವಂ ಸಂಪದ್ವಿನಿಮಯೋ ನೋಭೌ ದದರ್ತುರ್ಭು ವನದ್ವಯಂ. ಇದ ಅರ್ಥ ಏನಂದ್ರೆ, ದಿಲೀಪ ಮಹಾರಾಜನು ಯಜ್ಞಗಳನ್ನು ಮಾಡೋದ್ರ ಮೂಲಕ ಇಂದ್ರಲೋಕವನ್ನು ನೋಡ್ಕೊಳ್ತಾ ಇರ್ತಾರೆ. ಅಂದ್ರೆ ದೇವತೆಗಳ ಒಳಿತಿಗಾಗಿ ಅವರು ಯಜ್ಞವನ್ನು ಮಾಡ್ತಾ ಇರ್ತಾರೆ. ಅದೇ ತರ ಇಂದ್ರನು ಸಹ ಭೂಲೋಕಕ್ಕೆ ಮಳೆಯನ್ನು ಸುರಿಸೋದ್ರ ಮೂಲಕ ಪೈರು ಬೆಳೆಯುವ ಹಾಗೆ ಮಾಡ್ತಾ ಇರ್ತಾರೆ. ಇದರಿಂದ ಭೂಲೋಕದ ಜನರು ಸಹ ಬಹಳ ಸಂತೋಷವಾಗಿ ಇರ್ತಾರೆ. ಇದೇ ರೀತಿ ಒಬ್ಬರಿಗೊಬ್ಬರು ತಮ್ಮ ತಮ್ಮ ಸಂಪತ್ತನ್ನು ವಿನಿಮಯ ಮಾಡ್ಕೊಳ್ಳೋದ್ರ ಮೂಲಕ ಭೂಲೋಕ ಮತ್ತು ಇಂದ್ರಲೋಕವನ್ನು ಎರಡನ್ನೂ ಕಾಪಾಡ್ತಾ ಇರ್ತಾರೆ. ಇದರಿಂದ ಭೂಲೋಕ ಜನರು ಸಹ ಬಹಳ ಸಂತೋಷವಾಗಿರ್ತಾರೆ ಎಂದು ಹೇಳಬಹುದಾಗಿದೆ. ಇನ್ನು 26ನೇ ಶ್ಲೋಕ. ನಾ ಕಿಲಾನು ಯಯುಸ್ತಸ್ಯ ರಾಜಾನೋ ರಕ್ಷಿತುರ್ಯಶಃ ವ್ಯಾವೃತ್ತ ಯತ್ವರ ಸ್ವೇಭ್ಯಃ ಶ್ರುತೌ ತಸ್ಕರತ ಸ್ಥಿತ. ಅಂದ್ರೆ ಇದರ್ಥ, ದಿಲೀಪನ ರಾಜ್ಯದಲ್ಲಿ ಕಳ್ಳತನವೆಂಬುದು ಮತ್ತೊಬ್ಬರ ಹಣದ ವಿಷಯವಾಗಿರೋದಿಲ್ಲ. ಕಳ್ಳತನವೆಂಬುದು ಮತ್ತೊಬ್ಬರ ಸ್ವತ್ತು. ಆದರೆ ದಿಲೀಪ ಮಹಾರಾಜನು ಜನರ ಸ್ವತ್ತನ್ನು ಬಹಳ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇರೋದ್ರಿಂದ ಯಾರಿಂದನೂ ಅದನ್ನ ಕದಿಯಕ್ ಸಾಧ್ಯನೇ ಆಗ್ತಾ ಇರೋದಿಲ್ಲ. ಇದರಿಂದ ಅವನ ಕಾಲದಲ್ಲಿ ಕಳ್ಳತನವೆಂಬುದೇ ಕಳುವಾಯಿತು ಎಂದು ಹೇಳಬಹುದು. ಈ ಕಾರಣದಿಂದ ಅವನ ಮುಂದ್ ಬರುವಂತಹ ರಾಜರಿಗೆ ಇದನ್ನು ಕಳ್ಳತನವನ್ನು ನಿಲ್ಲಿಸಬೇಕಾದ ಅವಶ್ಯಕತೆ ಬರೋದಿಲ್ಲ. ಇದರಿಂದ ಇವನಂತೆ ಬರೋ ರಾಜರಿಗೆ ಇವರಷ್ಟು ಕೀರ್ತಿ ಸಿಗೋದಿಲ್ಲ ಎಂದು ಕವಿ ಇಲ್ಲಿ ಉತ್ಪ್ರೇಕ್ಷೆ ಮಾಡಿರ್ತಾರೆ. ಪ್ರಜೆಗಳ ಸ್ವತ್ತನ್ನು ದಿಲೀಪ ಬಹಳ ಚೆನ್ನಾಗಿ ಕಾಪಾಡ್ಕೊಂಡು ಬರ್ತಾ ಇರ್ತಾನೆ ಅನ್ನೋದೇ ಇದ್ರ ಭಾವಾರ್ಥ. ಪ್ರಜೆ ಮತ್ತು ಅವರ ಸ್ವತ್ತನ್ನು ಕಾಪಾಡ್ಕೊಂಡು ಅವ್ರು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಎಂದು ಹೇಳ್ಬಹುದಾಗಿದೆ. ಇನ್ನು 28ನೇ ಶ್ಲೋಕ. ದ್ವೇಷೋಪಿ ಸಮ್ಮತಃ ಶಿಷ್ಟಸ್ತಸ್ಯ ಯಥೌಷಧಂ ತ್ಯಾಜ್ಯೋ ದುಷ್ಟಂ ಪ್ರಿಯೋ ಪಾಸೀನದಗು ಓಗರ ರಕ್ಷತಃ. ಅಂದ್ರೆ ಇದರ್ಥ, ಹಾವು ಕಚ್ಚಿದ ಬೆರಳು ತಮ್ಮದೇ ಆಗಿದ್ರು ದೇಹದ ಮಿಕ್ಕ ಭಾಗಕ್ಕೆ ವಿಷ ಹರಡಬಾರ್ದು ಎಂಬ ಕಾರಣಕ್ಕೆ ಅದು ಹಿಂದು ಮುಂದೆ ನೋಡಿದ್ರೆ ಅದನ್ನ ಆ ಭಾಗವನ್ನು ಕತ್ತರಿಸ್ತಾರೆ. ಅದೇ ರೀತಿ ದಿಲೀಪನು ಸಹ ತನ್ನ ಕಡೆಯವರಾದ್ರೂನುವೆ ಅವ್ರು ದುಷ್ಟರೆಂದು ತಿಳಿದ್ರೆ ಅವ್ರಿಗೆ ದಂಡಿಸ್ತಾ ಇರ್ತಾರೆ. ತನಗೆ ಶತ್ರುವಾಗಲಿ ಮಿತ್ರರಾಗಲಿ ಅವರು ಶಿಷ್ಟರಾದರೆ ಅವರನ್ನ ಮೆಚ್ಚಿಕೊಂಡು, ಅವರು ದುಷ್ಟರಾದ್ರೆ ದಂಡಿಸಿ ಅವ್ರನ್ನ ಒಳ್ಳೆ ಮಾರ್ಗದಲ್ಲಿ ತರೋಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಹಂಗೆ ಶಿಷ್ಟರನ್ನು ಪ್ರೀತಿಯಿಂದ ನೋಡ್ಕೊಂತಾ ಇರ್ತಾರೆ ಎಂದು ಹೇಳಬಹುದು. ಇದರಲ್ಲಿ ಹಾವು ಕಚ್ಚಿದ ಬೆರಳಿನಂತೆ ಎಂಬುದು ಉಪಮಾನವಾಗಿದೆ. ಶ್ಲೋಕ ಸಂಖ್ಯೆ 29. ತಂವೇದ ವಿದದೆ ನೂನಂ ಮಹಾಭೂತ ಸಮಾಧೀನ ತತಹಿ ಸರ್ವೇ ತಸ್ಯಾಸನ್ ಪರಾರ್ಥೈ ಕಪಲ ಗುಣಂ. ಅಂದ್ರೆ ಕಾಳಿದಾಸರು ಸೃಷ್ಟಿ ಹೇಗಾಯಿತು ಎಂಬುದರ ಬಗ್ಗೆ ಹೇಳಿದ್ದಾರೆ. ವೇದಾಂತ ಮತ್ತು ಸಿದ್ಧಾಂತಗಳಲ್ಲಿ ತ್ರಿವರ್ಕರಣ ಮತ್ತು ಪಂಚೀಕರಣ ಎಂಬ ಪ್ರಕ್ರಿಯೆ ಇದೆ. ತ್ರಿವರ್ಕರಣ ಮತ್ತು ಪಂಚೀಕರಣ ಎಂದರೆ ಪೃಥ್ವಿ, ಅಪ್ಪು, ತೇಜಸ್ಸು, ವಾಯು ಮತ್ತು ಆಕಾಶ ಈ ಪಂಚಭೂತಗಳಿಂದ ಸೃಷ್ಟಿಯಾಗಿದೆ ಎಂದು ಹೇಳ್ತಾರೆ. ಸೃಷ್ಟಿಯಾಗಿದ್ದು ಏಕೆಂದ್ರೆ ಭೂತ ಸೂಕ್ಷ್ಮಗಳಿಂದ ಇದಾಯಿತು ಎಂಬ ಸಿದ್ಧಾಂತ ಕೂಡ ಇದೆ. ಪ್ರತಿಯೊಬ್ಬ ಜೀವಿಯು ಅಂದರೆ ಪ್ರತ್ಯೇಕ ಜೀವಿಯು ಕೂಡ ಭೂತ ಸೂಕ್ಷ್ಮದಿಂದ ಆಗಿರ್ತಾರೆ. ಮಹಾಭೂತ ಎಂದರೆ ಆ ಭೂತ ಸೂಕ್ಷ್ಮಗಳಿಂದ ಉಂಟಾಗಿರುವ ಸ್ಥೂಲ ಭೂತಗಳು ಎಂದು ಹೇಳ್ಬೋದು. ಮಹಾಭೂತಗಳ ಸಂಯೋಗವಾಗುವುದು ಇನ್ನೊಬ್ಬರ ಉಪಕಾರಕ್ಕಾಗಿಯೇ. ಇದೇ ರೀತಿ ದಿಲೀಪನು ಸಹ ಮಹಾಭೂತಗಳ ಸಂಯೋಗದಿಂದ ಆಗಿರ್ಬೇಕು ಎಂದು ಕವಿ ಹೇಳ್ತಾರೆ. ಬ್ರಹ್ಮನು ಮಹಾಭೂತಗಳಿಂದ ಇವನು ಸೃಷ್ಟಿಸಿದ್ದಾನೆ. ಏಕೆಂದ್ರೆ ಅಷ್ಟೊಂದು ಬೇರೆಯವರಿಗೆ ಪರೋಪಕಾರ ಮಾಡ್ತಾ ಇರ್ತಾರೆ. ಬೇರೆಯವರ ಒಳಿತಿಗಾಗಿ ಅವರು ಕಷ್ಟ ಪಡ್ತಾ ಇರ್ತಾರೆ ಎಂದು ಹೇಳ್ಬೋದು. ಪಂಚಭೂತಗಳ ಗುಣಗಳೇನಂದ್ರೆ ಗಂಧ, ರಸ, ರೂಪ, ಸ್ಪರ್ಶ ಮತ್ತು ಶಬ್ದ. ಮಹಾಭೂತಗಳ ಗುಣಗಳು ತಮಗಿಂತ ಬೇರೆಯವರಿಗೋಸ್ಕರ ಇರುವಂತೆ ದಿಲೀಪನ ಗುಣಗಳು ಸಹ ಮತ್ತೊಬ್ಬರಿಗಾಗಿಯೇ ಇರುತ್ತಿದ್ದವು. ಅಂದ್ರೆ ಪರೋಪಕ್ಕಾಗಿಯೇ ಅದನ್ನು ಕಷ್ಟಪಡುತ್ತಿದ್ದನು ಹೊರತು ಅವ್ರಿಗೆ ಬೇರೆ ಯಾವುದೇ ರೀತಿ ಸ್ವಾರ್ಥತೆ ಇರಲಿಲ್ಲ ಎಂದು ಹೇಳ್ಬೋದು. ಅವ್ರ ಜನರ ಒಳಿತಿಗಾಗಿ ಅವರಿಗೆ ಉಪಕಾರ ಮಾಡ್ತಾ ಇದ್ರು. ಅವ್ರಿಗೆ ಯಾವುದೇ ರೀತಿ ಸ್ವಾರ್ಥತೆ ಇರಲಿಲ್ಲ ಎಂದು ಹೇಳ್ಬಹುದಾಗಿದೆ. ಇನ್ನು ಶ್ಲೋಕ ಸಂಖ್ಯೆ 30. ಸಾವೇಲವ ಪ್ರವಲಾಯಂ ಪರಿಕೀಕೃತ ಸಾಗರಂ ಅನನ್ಯ ಶಾಸನಮೂರ್ವಿ ಶಾಸಸೈಕ ಪುರಾಮೀವ. ಅಂದ್ರೆ ಅವನ್ ರಾಜಧಾನಿಗೆ ಯಾವುದೇ ರೀತಿ ಕೋಟೆ ಕೊತ್ತಲಗಳಾಗಲಿ ಕಂದಕವಾಗಲಿ ಇರಲಿಲ್ಲ. ಏಕೆಂದರೆ ಸಮುದ್ರದವರೆಗಿನ ರಾಜ್ಯವನ್ನೆಲ್ಲ ಒಂದೇ ಪಟ್ಟಣದಂತೆ ಒಬ್ನೇ ಆಳ್ತಾ ಇರ್ತಾನೆ. ಸಮುದ್ರದ ದಡವೇ ಕೋಟೆಯ ಗೋಡೆಯಾಗಿ ಯಾವುದೇ ತೊಂದರೆ ಇಲ್ಲದೆ ಬೇರೆಯವರ ಆಳ್ವಿಕೆಯೂ ಸಹ ಇಲ್ಲದೆ
ಭೂಮಿಯನ್ನು ಒಂದೇ ಪಟ್ಟಣದಂತೆ ಆಳ್ತಾ ಇರ್ತಾನೆ. ಮತ್ತೆ ಭೂಮಿಯ ಜನರನ್ನು ಸಹ ಅವರ ತಂದೆಯ ಸ್ಥಾನದಲ್ಲಿ ನಿಂತುಕೊಂಡು ಅವರನ್ನು ಚೆನ್ನಾಗಿ ನೋಡ್ಕೊಳ್ತಾ ಇರ್ತಾರೆ ಎಂದು ಇಲ್ಲಿ ಕವಿಯು ವಿವರಿಸಿದ್ದಾರೆ. ಧನ್ಯವಾದಗಳು. ಉತ್ತಮ. ಇವತ್ತಿನ ಕೊನೆಯ ಪ್ರೆಸೆಂಟೇಷನ್ ಪ್ರಥಮ. Good afternoon to one and all present here. I am Pratham Bhatt from University of Mysore Manas Gangotra Department, Biochemistry. Today I would like to discuss the shlokas, the meaning of the shlokas from 31 to 35. Before that, I would like to start with the Mangala shloka. Vagarthaviva samprithau vagartha pratipathaye jagatah pitharau vande Parvati Parameshwarau. This is the first shloka of Raghuvamsha Mahakavyam. In this shloka, Kalidasa praised Shiva and Parvati, who is in the form of Ardhanarishwara. Poet Kalidasa invokes the blessings of Shiva and Parvati, who is always associated with each other like Shabdha and Artha, which is word and meaning, to bless him with immense knowledge. Now I'll be starting with the 31st shloka. Tasya dakshinyarudhena namna magadhavamshaja patni sudakshinetyasi dadvarasyeva dakshina. The meaning of the shloka goes like this. King Dilipa had a wife named Sudakshina who was from the Magadha kingdom, which is now called South Bihar. Many great kings of India ruled this kingdom, Magadha. Even the very beautiful religion, Buddhism, also originated from here. This Sudakshina, who is the wife of Dilipa, had a very great quality of understanding others' mind. Like how Yajnapurusha's wife was famous, similarly Dilipa's wife Sudakshina was famous and had all the good qualities of Dakshina, who was wife of Yajnapurusha. This Yajnapurusha was a Gandharva or a celestial nymph, according to Vedas, and his wife was Dakshina. 32nd shloka. Kalatravantamatmanam avarodhe mahatyapi taya mene manasvinya lakshmya cha vasudhadhipaha. Even though the meaning of the shloka, even though King Dilipa had many women or mistresses in his kingdom or Antahpura, he had only accepted Sudakshina and Rajalakshmi as his wives, which shows the firm-mindedness of the King Dilipa. Now the 33rd shloka. Tasya matmanurupaya atma janma samutsukaha vilambita padaikalam saninaya manorathaihi. King Dilipa was always spending time thinking that today or tomorrow he and his wife would be blessed with a child. But for a long time he didn't have children. But some of the Vedic texts say that he himself took birth in the form of his child, which is suggested by this phrase, Atmana Janma Samutsukha, which I recited a few seconds back. Now the 34th shloka. Santanarthaya vidhaye swabhujadavatārita tena durjagato gurvi sachiveshu nichikshipe. King Dilipa, for the sake of having a child, handed over the kingdom's complete responsibility to his ministers or mantris. So this is the meaning of the 34th shloka. Coming to the 35th shloka. Athabhyascha vidhataram prayatau putra kamyaya Taudampati Vasishthasya Guror Jagmaturashramam. After completely handing over the responsibility of his kingdom to his ministers, he and his wife Dilipa and Sudakshina prayed Lord Brahma with utmost devotion and purity and goes to the ashram of Vasishta. Dhanyavadaha. Anyone who is not making or made presentation so far, C2 presentation in ಯಾರ್ದು ಬಾಕಿ ಉಳ್ಕೊಂಡಿದೆ? ಫೈನ್, ಎಲ್ರಿಗೂ ಆಗಿದೆ ಅಂತ ಭಾವಿಸ್ತೇನೆ. ಈಗ ಮತ್ತೆ ರೀಜಾಯಿನ್ ಆಗೋಣ. ರೀಜಾಯಿನ್ ಆದ್ಮೇಲೆ ಇವತ್ತಿನ
ಕೊನೆಯ 5 ಶ್ಲೋಕಗಳು 91 ರಿಂದ 95 ಆ ಶ್ಲೋಕಗಳ ಬಗ್ಗೆ ಚರ್ಚೆ ಮಾಡಿ.